ಇನ್ನು ಏಪ್ರಿಲ್ 20ನೇ ತಾರೀಕು ಮತ್ತೊಂದು ಸುತ್ತಿನ ಶಾಂತಿ ಮಾತುಕತೆಗೆ ಈಗಾಗಲೇ ಸಿದ್ಧತೆ ನಡೆದಿರುವಂಥದ್ದು. ಅಮೆರಿಕ ಮತ್ತು ಇರಾನ್ನ ನಡುವೆ ಮತ್ತೊಮ್ಮೆ ಶಾಂತಿ ಮಾತುಕತೆ ನಡೆಯೋದಕ್ಕಿದೆ. ಈ ಹಿಂದೆ ನಡೆದಂತಹ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಶಾಂತಿ ಮಾತುಕತೆ ವಿಫಲವಾಗಿತ್ತು. ಹೀಗಾಗಿ ಏಪ್ರಿಲ್ 20ಕ್ಕೆ ಮತ್ತೊಮ್ಮೆ ಮಾತುಕತೆಗೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾವು ಯುದ್ಧವನ್ನು ಆರಂಭಿಸ್ತೀವಿ ಅಂತೇಳಿ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿರುವಂಥದ್ದು. ತಾತ್ಕಾಲಿಕ ಕದನ ವಿರಾಮವನ್ನು ನಾವು ಮುಂದುವರಿಸೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ನಲ್ಲಿ US ಬ್ಲಾಕೇಡ್ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಶಾಂತಿ ಒಪ್ಪಂದ ಆಗೋವರೆಗೂ ಕೂಡ ಬ್ಲಾಕಿಂಗ್ ಕೂಡ ಇದೇ ರೀತಿಯಲ್ಲಿರುತ್ತೆ. ಇದರಲ್ಲಿ ಬದಲಾವಣೆ ಆಗಲ್ಲ. ನೀವು ನಿಖರವಾದ ಶಾಂತಿ ಒಪ್ಪಂದಕ್ಕೆ ಬರಬೇಕು, ಆಗ ಮಾತ್ರ ನಾವು ಬ್ಲಾಕೇಡ್ ಅನ್ನು ತೆಗಿತೀವಿ ಅಂತೇಳಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡುವ ಮೂಲಕ. ಇನ್ನು ಇರಾನ್ ಅನುಮತಿಯನ್ನ ಪಡೆದೇ ಇವಾಗ ದಾಟಬೇಕು. ಹಾರ್ಮುಜ್ ಎಂಟ್ರಿ ಎಕ್ಸಿಟ್ಗೆ ಪ್ರತ್ಯೇಕ ರೂಟನ್ನು ಇರಾನ್ ನೀಡಿರುವಂಥದ್ದು. ಇದೇ ಮಾರ್ಗದಲ್ಲಿ ಹೋಗಬೇಕು, ಇಲ್ಲದೇ ಇದ್ರೆ ಅಪಾಯ ತಪ್ಪಿದ್ದಲ್ಲ ಅನ್ನುವ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿದೆ. ಹೀಗಾಗಿಯೇ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಬಂದ್ ಮಾಡಲಾಗಿರುವಂಥದ್ದು. ಇರಾನ್ನ ಅನುಮತಿಯನ್ನ ಪಡೆದುಕೊಂಡೇ ಹಾರ್ಮುಜ್ ಜಲಸಂಧಿಯನ್ನ ದಾಟಬೇಕು ಅಂತ ಕಟ್ಟಪ್ಪಣೆ ಮಾಡಲಾಗಿದೆ. ಅಮೆರಿಕ ಇರಾನ್ ಕಿತ್ತಾಟ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಹಾರ್ಮುಜ್ ಮತ್ತೆ ಬಂದ್ ಆಗಿರುವಂಥದ್ದು. ಹಾಗಿದ್ರೆ ಇರಾನ್ ಕೊಟ್ಟಿರುವಂತಹ ಆ ರೂಟ್ ಮ್ಯಾಪ್ ಯಾವುದು, ಅದರ ಅಪ್ಪಣೆಯನ್ನು ಪಡೆದು ಯಾವ ಮಾರ್ಗದಲ್ಲಿ ಹಡಗುಗಳು ಸಂಚರಿಸಬೇಕು, ಅದರ ಬಗ್ಗೆ ನಮ್ಮ ಪ್ರತಿನಿಧಿ ವಿದ್ಯಾ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನು ನೀಡಿದ್ದಾರೆ. ಅದನ್ನು ನೋಡ್ಕೊಂಬರೋಣ. ಹಾರ್ಮುಜ್ ಜಲಸಂಧಿ ಓಪನ್ ಇದೆಯೋ ಇಲ್ವೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣಕ್ಕೊಂದು ಹೇಳಿಕೆಗಳು. ಒಂದ್ ಕಡೆ ಅಮೆರಿಕಾದ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ, ಇಡೀ ಜಗತ್ತಿಗೆ ಸಿಹಿ ಸುದ್ದಿ, ಇಡೀ ಜಗತ್ತಿಗೆ ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ, ಇನ್ಯಾವತ್ತೂ ಅದನ್ನ ಕ್ಲೋಸ್ ಮಾಡೋದಿಲ್ಲ ಅಂತ ಹೇಳಿ ಇರಾನ್ ಹೇಳಿದೆ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರೆ. ಮತ್ತೊಂದ್ ಕಡೆ ಇರಾನ್ನ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರು ಅದನ್ನೇ ಘೋಷಣೆ ಮಾಡ್ತಾರೆ, ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ ಅಂತ ಹೇಳಿ. ಅದಾಗಿ ಕೆಲ ಗಂಟೆಗಳ ನಂತರ ಮತ್ತೆ ಇರಾನ್ನಿಂದ ಒಂದು ಮೆಸೇಜ್ ಬರುತ್ತೆ. ಅಮೆರಿಕ ಒಮಾನ್ ಗಲ್ಫ್ ನಲ್ಲಿ ಎಲ್ಲಿ ತನಕ ಬ್ಲಾಕೇಡ್ ಅನ್ನ, ಅರೇಬಿಯನ್ ಸಿ ನಲ್ಲಿ ಎಲ್ಲಿ ತನಕ ಬ್ಲಾಕೇಡ್ ಅನ್ನ ಮಾಡುತ್ತೋ, ಅಂದ್ರೆ ತನ್ನ ಸೇನಾ ನೌಕೆಗಳನ್ನ ಅಲ್ಲಿ ನಿಲ್ಲಿಸುತ್ತೋ ಅಲ್ಲಿ ತನಕ ನಾವು ಈ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲ್ಲ, ಅಂದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಅದನ್ನ ಫ್ರೀ ಪ್ಯಾಸೇಜ್ ಅನ್ನ ನಾವು ಕೊಡಲ್ಲ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಡ್ತಾರೆ. ಅದಾದ ನಂತರ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಹಡಗುಗಳು ಜಲಸಂಧಿಯನ್ನ ಪಾಸ್ ಆಗ್ಬೇಕು ಅಂದ್ರೂ ನಮ್ಮ ಅನುಮತಿಯನ್ನ ಪಡ್ಕೊಂಡು ಪಾಸ್ ಆಗ್ಬೇಕು, ಜೊತೆಗೆ ನಾವು ಸೂಚನೆ ಕೊಟ್ಟಂತಹ ಮಾರ್ಗ, ನಾವು ಹೇಳಿದಂತಹ ಮಾರ್ಗದಲ್ಲಿ ಮಾತ್ರ ಸಂಚಾರ ಮಾಡಬೇಕು, ಯಾಕಂದ್ರೆ ಬೇರೆ ಮಾರ್ಗದಲ್ಲಿ ಸಂಚಾರವನ್ನ ಮಾಡಿದ್ರೆ ಅದು ಅಪಾಯಕಾರಿ, ಸಮುದ್ರದಲ್ಲಿ ಸಿ ಮೈನ್ಗಳನ್ನ ನಾವು ಇಟ್ಟಿದ್ದೀವಿ ಅನ್ನುವಂತಹ ವಾರ್ನಿಂಗ್ ಅನ್ನ ಇರಾನ್ ಕೊಟ್ಟಿದೆ. ಒಂದು ಮ್ಯಾಪ್ ಕೂಡ ರಿಲೀಸ್ ಮಾಡಲಾಗಿದೆ. ಆ ಮ್ಯಾಪ್ ನಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವ ರೀತಿ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯದ ಸಿಚುವೇಶನ್ ಏನು, ಜೊತೆಗೆ ಯಾವ ರೀತಿಯಾದಂತಹ ರೂಟ್ ಅನ್ನ ಇರಾನ್ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೆ ನೀಡಿದೆ ಅಂತ ಹೇಳಿ 2 ರೂಟ್ಗಳನ್ನ ಮಾರ್ಕ್ ಮಾಡಿ ಕೊಟ್ಟಿದೆ. ಅದರಲ್ಲಿ ಒಂದು ಅರೇಬಿಯನ್ ಸಿ ಅಥವಾ ಒಮಾನ್ ಗಲ್ಫ್ ನಿಂದ ನೇರವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಪರ್ಷಿಯನ್ ಗಲ್ಫ್ಗೆ ಹೋಗುವಂತ ಮಾರ್ಗ. ಒಂದು ರೂಟ್ ಕಂಪ್ಲೀಟ್ ಕ್ಲಿಯರ್ ಆಗಿ ಈ ಮಾರ್ಗವಾಗಿಯೇ ಇಲ್ಲಿಂದ ಹಾರ್ಮುಜ್ ಜಲಸಂಧಿಗೆ ಎಂಟರ್ ಆಗುವಂತಹ ಹಡಗುಗಳು ಸಂಚಾರವನ್ನ ಮಾಡಬೇಕು. ಮತ್ತೊಂದು ಪರ್ಷಿಯನ್ ಗಲ್ಫ್ ನಿಂದ ಹೊರಡುವಂತಹ ಹಡಗುಗಳು ಅವು ಯಾವ ಮಾರ್ಗವನ್ನ ಅನುಸರಿಸಬೇಕು ಅಂತ ಹೇಳಿ ಆ ಮ್ಯಾಪ್ ನಲ್ಲಿ ಬಹಳ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಅದರ ಜೊತೆಗೆ ಈ ಒಂದು ಭಾಗವನ್ನ ನೀವು ಗಮನಿಸ್ತಾ ಇದ್ದೀರಿ. ಲೈಟ್ ಪಿಂಕ್ ನಲ್ಲಿ ಒಂದು ಜಾಗವನ್ನ ಬಹಳ 4 ಪಾಯಿಂಟ್ಗಳನ್ನ ಹಾಕಿ ರೌಂಡ್ ಆಗಿ ಮಾರ್ಕ್ ಮಾಡಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಏರಿಯಾ ಅನ್ನುವುದನ್ನ ಬಹಳ ಸ್ಪೆಸಿಫಿಕ್ ಆಗಿ ಇರಾನ್ ಈ ಮ್ಯಾಪ್ ನಲ್ಲಿ ಹೇಳಿದೆ. ಅಂದ್ರೆ ಈ ಜಾಗದಲ್ಲಿ ಏನಾದ್ರೂ ಪರ್ಷಿಯನ್ ಗಲ್ಫ್ ನಿಂದ ನಾವು ಹಾರ್ಮುಜ್ ಜಲಸಂಧಿಯ ತನಕ ಬರೋದೇ ಇಲ್ಲ, ನಾವು ಒಮಾನ್ನ ಸಮುದ್ರ ತೀರದಿಂದ ನಾವು ಪಾಸ್ ಆಗ್ಬಿಡ್ತೀವಿ ಅಂತ ಹೊರಟ್ರೆ ಇಲ್ಲಿ ನಾವು ಸಿ ಮೈನ್ಗಳನ್ನ ಹಾಕಿದ್ದೀವಿ. ಈ ಸಿ ಮೈನ್ಗಳಿಂದಾಗಿ ನಿಮ್ಮ ಹಡಗುಗಳು ಬ್ಲಾಸ್ಟ್ ಆದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇರಾನ್ ಹೇಳಿರುವಂತಹ ಮಾತು. ಅಲ್ಲಿಗೆ ಇದು ಹೆಜಾರ್ಡಸ್ ಏರಿಯಾ, ಅಂದ್ರೆ ಅಪಾಯಕಾರಿ ಏರಿಯಾ. ಈ 2 ರೂಟ್ಗಳಲ್ಲಿ ಹಡಗುಗಳು ಸಂಚಾರ ಮಾಡಬಹುದು. ಅದರ ಜೊತೆಗೆ ಇಲ್ಲಿ ಸ್ವಲ್ಪ ನೇರಳೆ ಬಣ್ಣದಲ್ಲಿ ನಿಮಗೆ ಲೈನ್ಸ್ ಕಾಣಿಸ್ತವೆ. ಈ ಲೈನ್ಗಳು ಏನು ಅಂದ್ರೆ ಇದು ಪೈಪ್ ಲೈನ್ಗಳು, ಅಂದ್ರೆ ಕೇಬಲ್ಗಳಿದ್ದಾವೆ, ಜೊತೆಗೆ ಗ್ಯಾಸ್ ಪೈಪ್ ಲೈನ್ಗಳಿದ್ದಾವೆ. ಅವರ ಇರಾನ್ ಹಾಗೆಯೇ ಒಮಾನ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪೈಪ್ ಲೈನ್ಗಳಿದ್ದಾವೆ. ಅದನ್ನ ಸ್ಪಷ್ಟವಾಗಿ ಈ ಮ್ಯಾಪ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಜಾಗಗಳಲ್ಲಿ ಹೋಗೋ ಹಾಗಿಲ್ಲ, ಹಡಗುಗಳ ಸಂಚಾರ ಆಗೋ ಹಾಗಿಲ್ಲ. ಏನೇ ಇದ್ರೂ ಈ 2 ರೂಟ್ಗಳಲ್ಲಿ ಬರೋದಕ್ಕೆ ಒಂದು ರೂಟು, ಹೋಗೋದಕ್ಕೆ ಒಂದು ರೂಟು, ಬಹಳ ಸ್ಪೆಸಿಫಿಕ್ ಆಗಿ ಅದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡಿದೆ. ಅದನ್ನ ಹೊರತುಪಡಿಸಿದಂತೆ ನೀವು ಯಾವುದೇ ಮಾರ್ಗದಲ್ಲಿ ಹೋದ್ರೂ ಕೂಡ ನಿಮ್ಗೆ ಸಿ ಮೈನ್ಗಳು ನಿಮ್ಮ ಹಡಗನ್ನ ಬ್ಲಾಸ್ಟ್ ಮಾಡಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಇರಾನ್ ಕೊಡುವಂತಹ ಕೆಲಸವನ್ನ ಮಾಡಿದೆ.
ಈ ಮ್ಯಾಪ್ ಅನ್ನ ರಿಲೀಸ್ ಮಾಡಿದಂತಹ ಇರಾನ್ ಈ ರೂಟ್ಗಳಲ್ಲಿ ಹಡಗುಗಳ ಸಂಚಾರಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ, ಬಟ್ ವಿತ್ ಅವರ್ ಪರ್ಮಿಷನ್ ಅಂತ ಹೇಳುತ್ತೆ. ಆದ್ರೆ ಅದಾದಂತಹ ನಂತರದಲ್ಲಿ ಯಾವಾಗ ಅರೇಬಿಯನ್ ಸೀನಲ್ಲಿ ಅಮೆರಿಕಾದ ಬ್ಲಾಕೇಡ್ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅನ್ನುವಂಥ ಮಾಹಿತಿ ಸಿಗುತ್ತೋ, ಎಲ್ಲಿ ತನಕ ಅಮೆರಿಕಾದ ಬ್ಲಾಕೇಡ್ ಇರುತ್ತೋ ಸಮುದ್ರದಲ್ಲಿ, ಅಲ್ಲಿ ತನಕ ನಾವು ಅಮೆರಿಕಾನ ನೆಗೋಷಿಯೇಷನ್ ವಿಚಾರದಲ್ಲಿ ಟ್ರಸ್ಟ್ ಮಾಡೋದಿಲ್ಲ, ಹಾರ್ಮುಜ್ ಜಲಸಂಧಿ ಕೂಡ ಕ್ಲೋಸ್ ಆಗಿರುತ್ತೆ ಅನ್ನುವಂಥದ್ದನ್ನ ಇರಾನ್ ಘೋಷಣೆ ಮಾಡುತ್ತೆ. ಹಾಗಾಗಿ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಇರಾನ್ ಹಾಗೆಯೇ ಅಮೆರಿಕಾದಿಂದ ಬರ್ತಾ ಇರುವಂತಹ ಈ ವ್ಯತಿರಿಕ್ತ ಹೇಳಿಕೆಗಳು, ಗಂಟೆಗೊಂದು ಹೇಳಿಕೆಗಳು ಬರ್ತಾ ಇವೆ. ಅಲ್ಲಿಗೆ ಅದು ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅನ್ನುವಂಥದ್ದೇ ಚಿಂತೆ. ಬಟ್ ದೆನ್ ತನ್ನ ಫ್ರೆಂಡ್ಲಿ ರಾಷ್ಟ್ರಗಳಿಗೆ ಹೋಗೋದಕ್ಕೆ ನಾನು ಅವಕಾಶವನ್ನ ಮಾಡಿಕೊಡ್ತೀನಿ, ಕಮರ್ಷಿಯಲ್ ಶಿಪ್ಗಳಿಗೆ ಹೋಗೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಇರಾನ್ ಹೇಳಿದೆ. ಅಲ್ಲಿಗೆ ಈ ಹಡಗುಗಳ ಸಂಚಾರ ಸಹಜ ಸ್ಥಿತಿಗೆ ಯಾವತ್ತು ತಲುಪುತ್ತೆ? ಏಪ್ರಿಲ್ 20ನೇ ತಾರೀಕು ಮತ್ತೊಂದು ಹಂತದ ಮಾತುಕತೆ ಎರಡೂ ರಾಷ್ಟ್ರಗಳ ಮಧ್ಯೆ ನಡೆಯೋದಿದೆ. ಅದಕ್ಕೂ ಮುನ್ನ ಮತ್ತೊಮ್ಮೆ ಹಾರ್ಮುಜ್ ಜಲಸಂಧಿ ಸಹಜ ಸ್ಥಿತಿಗೆ ಬರುತ್ತಾ? ಇದು ಜಗತ್ತಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.